ನಮಸ್ಕಾರ ಮಕ್ಕಳೇ, ಇಂದು ನಾವು ಕೇಳೋಣ ಧೈರ್ಯ, ಭಕ್ತಿ ಮತ್ತು ಜ್ಞಾನ ತುಂಬಿದ ಒಂದು ಸುಂದರ ಕಥೆ, ಅರ್ಜುನ ಮತ್ತು ಕೃಷ್ಣನ ಕಥೆ. ಭಗವದ್ಗೀತೆಯ 15ನೆಯ ಅಧ್ಯಾಯ. ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಪುರುಷೋತ್ತಮ ಯೋಗ ಬಗ್ಗೆ ಹೇಳಿದರು. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನ ಈಗ 3 ಗುಣಗಳ ರಹಸ್ಯ ತಿಳಿದುಕೊಂಡಿದ್ದ. ಅವನು ಕೃಷ್ಣನತ್ತ ನೋಡಿ ಕೇಳಿದ, ಕೃಷ್ಣ, ಈ ಲೋಕ ಹೇಗೆ ಕೆಲಸ ಮಾಡುತ್ತದೆ? ನಾವು ಎಲ್ಲಿಂದ ಬಂದವರು? ಅವನ ಪಕ್ಕದಲ್ಲಿದ್ದ ಶ್ರೀಕೃಷ್ಣ ಒಂದು ಸುಂದರ ಉದಾಹರಣೆ ಕೊಟ್ಟರು. ಅಧ್ಯಾಯ 15. ತಲೆ ಕೆಳಗಿನ ಮರ. ವಿಚಿತ್ರ ಮರ. ಕೃಷ್ಣ ಹೇಳಿದರು, ಅರ್ಜುನ, ಈ ಲೋಕ ಒಂದು ದೊಡ್ಡ ಮರದಂತೆ. ಆದರೆ ಆ ಮರ ಸಾಮಾನ್ಯ ಮರ ಅಲ್ಲ. ಬೇರು ಮೇಲೆ, ಕೊಂಬೆಗಳು ಕೆಳಗೆ. ಅರ್ಜುನ ಆಶ್ಚರ್ಯಪಟ್ಟ. ತಲೆ ಕೆಳಗಿನ ಮರವಾ? ಹೌದು. ಮರದ ಅರ್ಥ ಕೃಷ್ಣ ವಿವರಿಸಿದರು. ಬೇರು ದೇವರು, ಕೊಂಬೆ ಲೋಕ, ಎಲೆಗಳು ಜ್ಞಾನ. ಈ ಮರವೇ ಜೀವನ. ಎಲ್ಲವೂ ದೇವರಿಂದ ಬರುತ್ತದೆ. ಲೋಕದ ಬಂಧನ. ಕೃಷ್ಣ ಹೇಳಿದರು, ಈ ಮರದಲ್ಲಿ ಹಲವಾರು ಆಸೆಗಳಿವೆ. ಹಣ, ಹೆಸರು, ಆಸೆ, ಅಹಂಕಾರ. ಇವು ಮನುಷ್ಯನನ್ನು ಬಂಧಿಸುತ್ತವೆ. ಅರ್ಜುನ ಯೋಚಿಸಿದ, ಮರವನ್ನು ಕತ್ತರಿಸುವುದು. ಈ ಬಂಧನದಿಂದ ಹೊರಬರಲು ಏನು ಮಾಡಬೇಕು? ಕೃಷ್ಣ ಉತ್ತರಿಸಿದರು, ಅಹಂಕಾರ ಬಿಡು, ಆಸೆ ಕಡಿಮೆ ಮಾಡು, ಸತ್ಯ ಜೀವನ ನಡೆಸು, ಭಕ್ತಿ ಇರಲಿ. ಹೀಗೆ ಮಾಡಿದ್ರೆ ಈ ಬಂಧನದ ಮರವನ್ನು ಕತ್ತರಿಸಬಹುದು. ಪುರುಷೋತ್ತಮ ಅಂದರೆ ಯಾರು? ಕೃಷ್ಣ ನಗುತ್ತಾ ಹೇಳಿದರು, ಪುರುಷೋತ್ತಮ ಅಂದರೆ ಎಲ್ಲಕ್ಕಿಂತ ಶ್ರೇಷ್ಠ ಪರಮಾತ್ಮ. ಆತ್ಮಕ್ಕಿಂತಲೂ ಶ್ರೇಷ್ಠ, ಲೋಕಕ್ಕಿಂತಲೂ ಶ್ರೇಷ್ಠ, ಅವನೇ ನಾನು. ಅರ್ಜುನ ಗೌರವದಿಂದ ಕೈಜೋಡಿಸಿದ. ಮಕ್ಕಳಿಗೆ ಸರಳ ಉದಾಹರಣೆ. ಮರ ಜೀವನ, ಬೇರು ದೇವರು, ಕೊಂಬೆ ಲೋಕ, ಹಣ್ಣು ನಮ್ಮ ಕೆಲಸದ ಫಲ. ಬೇರು ಬಲವಾಗಿದ್ರೆ ಮರ ಚೆನ್ನಾಗಿರುತ್ತದೆ. ಹಾಗೆ ದೇವರ ನೆನಪು ಇದ್ರೆ ಜೀವನ ಚೆನ್ನಾಗಿರುತ್ತದೆ. ಅರ್ಜುನನ ಬದಲಾವಣೆ. ಕೃಷ್ಣ ಸಂತೋಷದಿಂದ ಹೇಳಿದರು, ಕೃಷ್ಣ, ಈಗ ನನಗೆ ಗೊತ್ತಾಯಿತು, ಎಲ್ಲದರ ಮೂಲ ನೀನೇ. ಕೃಷ್ಣ ನಗಿದರು. ಅರ್ಜುನ, ಅದೇ ಪುರುಷೋತ್ತಮ ಯೋಗ. ಮಕ್ಕಳಿಗೆ ಪಾಠ. ದೇವರೇ ಜೀವನದ ಮೂಲ. ಅಹಂಕಾರ ಬೇಡ, ಆಸೆ ಕಡಿಮೆ ಮಾಡು, ಸತ್ಯ ಜೀವನ ನಡೆಸು, ಭಕ್ತಿ ಇರಲಿ. ಚಿಕ್ಕ ಸಾಲು. ಎಲ್ಲದರ ಮೂಲ ದೇವರು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಸುಂದರ ಕಥೆಯೊಂದಿಗೆ. ನಮಸ್ಕಾರ.